ನಮಸ್ಕಾರ ಎಲ್ಲರಿಗೂ. ನಿಮ್ಗೆ ಗೊತ್ತೈತಿ ನಾವಂತೂ ಜಸ್ಟ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೆ, ಅದು ಕಂಪ್ಲೀಟ್ ಮಾಡೋಕ್ಕಾಗತ್ತಿಲ್ಲ. ಆದರೂ ಒಂದೆರಡು ದಿನಕ್ಕೆ ಒಂದೊಂದು ಸಲ ಕ್ಲಾಸ್ ತೊಗೊತೀನಿ ಅಂತ. ಇವಾಗ ಸದ್ಯದಕ್ಕೆ ಏನು ಮಾಡೋಣಂತ, ನಮ್ಮ ಕಾನ್ಸ್ಟಿಟ್ಯೂಷನ್ ಒಳಗೆ ಪಾರ್ಟ್ಸ್ ಮತ್ತು ಶೆಡ್ಯೂಲ್ಸ್ ಅದಾವೆ. ಇದ್ರದ್ದು ಒಂದಿಷ್ಟು ಶಾರ್ಟ್ಕಟ್ನ ಕಲ್ತ್ಕೊಳ್ಳೋಣಂತ. ಶಾರ್ಟ್ಕಟ್ ಜೊತೆಗೆ ಏನು ಮಾಡೋಣಂತ, ಒಂದಿಷ್ಟು 50 ಕ್ವಶನ್ ಸಾಲ್ವ್ ಮಾಡೋಣಂತ. ಡೈರೆಕ್ಟಾಗಿ ನಾವು ಕ್ವಶನ್ನ ಸಾಲ್ವ್ ಮಾಡಿಬಿಡೋಣ. ಬರ್ತಾ ಅದರದ್ದು ಟ್ರಿಕ್ಸ್ ಹೆಂಗೆ ನೆನ್ಪಿಟ್ಕೊಳ್ಳೋದು, ಪಾರ್ಟ್ಸ್ ಮತ್ತು ಶೆಡ್ಯೂಲ್ನ ಅಂದರೆ ಸಂವಿಧಾನದ ಭಾಗಗಳು ಮತ್ತು ಅನುಸೂಚಿಗಳನ್ನ ಹೆಂಗೆ ನೆನ್ಪಿಟ್ಕೊಳ್ಳೋದು ಅಂತ ಹೇಳ್ತೀನಂತ. ಹೌ ಮೆನಿ ಸ್ಟೇಟ್ಸ್ ಆರ್ ದೇರ್ ಇನ್ ಇಂಡಿಯಾ? ಇಂಡಿಯಾದಲ್ಲಿ ಕರೆಂಟ್ಲಿ 28 ಸ್ಟೇಟ್ಗಳದಾವೆ. ಎರಡನೇ ಕ್ವಶನ್, ದ ನ್ಯಾಷನಲ್ ಫ್ಲ್ಯಾಗ್ ವಾಸ್ ಅಡಾಪ್ಟೆಡ್ ಬೈ ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಆನ್, ಅಂದರೆ ಸಂವಿಧಾನ ರಚನೆಯ ಸಭೆಯು ರಾಷ್ಟ್ರಧ್ವಜವನ್ನು ಯಾವಾಗ ಅಳವಡಿಸ್ಕೊಂಡ್ರು ಅಂತ ಹೇಳ್ತಾರೆ. ಅದನ್ನು 22 ಜುಲೈ 1947 ಅಳವಡಿಸ್ಕೊಂಡಾರ. ನೆಕ್ಸ್ಟ್ ಮೂರನೇ ಕ್ವಶನ್, ವಿಚ್ ಪಾರ್ಟ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡೀಲ್ಸ್ ವಿತ್ ದ ಯೂನಿಯನ್ ಆ್ಯಂಡ್ ಇಟ್ಸ್ ಟೆರಿಟರಿ, ಅಂದರೆ ಯಾವುದದು ಭಾರತ ಸಂವಿಧಾನವು ಒಕ್ಕೂಟ ಮತ್ತು ಅದರ ಭೂಪ್ರದೇಶದೊಂದಿಗೆ ಯಾವ ಒಂದು ಭಾಗ ಐತೆ ಅಂತ ಕೇಳ್ಯಾರ ಅವರು. ಸೊ ಇಲ್ಲಿಂದಷ್ಟು ಟ್ರಿಕ್ಸ್ ಅದಾವೆ, ಅಂದರೆ ಭಾಗಗಳನ್ನು ನೆನ್ಪಿಟ್ಕೊಳ್ಳೋದು, ಅಂದರೆ ಪಾರ್ಟ್ಸ್ಗಳು ನೆನ್ಪಿಟ್ಕೊಳ್ಳೋದು. ಅದು ನೆನ್ಪಿಟ್ಕೊಳ್ಳೋದು ಹೆಂಗಂತಂದರೆ, ಪಾರ್ಟ್ 1ರಿಂದ 20 ನಂಬರ್ ಬರ್ಕೊಡ್ರಿ ನೀವು. 22 ನಂಬರ್ ಒಂದನೇದು ಯೂನಿಯನ್ ಆ್ಯಂಡ್ ಟೆರಿಟರಿ ಬಗ್ಗೆ ಇರ್ತೈತಿ. ಎರಡನೇ ಪಾರ್ಟ್ ಸಿಟಿಸನ್ಶಿಪ್ ಬಗ್ಗೆ ಇರ್ತೈತಿ. ಇರುತ್ತೆ. ಒಂದು ನಿಮಿಷ ತಡ್ರಿ. ಪಾರ್ಟ್ಸ್, ಒಂದನೇ ಪಾರ್ಟ್ ಯೂನಿಯನ್ ಮತ್ತು ಅದರ ಟೆರಿಟರಿ ಯೂನಿಯನ್ ಬಗ್ಗೆ ಇರುತ್ತೆ. ಎರಡನೇ ಪಾರ್ಟ್ ಸಿಟಿಸನ್ಶಿಪ್ ಬಗ್ಗೆ ಇರುತ್ತೆ. ಮೂರನೇ ಪಾರ್ಟ್ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಇರುತ್ತೆ. ನಾಲ್ಕನೇ ಪಾರ್ಟ್ DPSP ಇರುತ್ತೆ. 4A ಅದನ್ನು ನ್ಯೂಮರಿಕ್ ಇದ್ರೊಳಗೆ ಬರೀಬೇಕು. ಅದೇನಾಗುತ್ತೆ ಅಂದರೆ ಫಂಡಮೆಂಟಲ್ ಡ್ಯೂಟೀಸ್ ಇರುತ್ತೆ. 5ನೇದು ಯೂನಿಯನ್ ಬಗ್ಗೆ ಇರುತ್ತೆ. ಇದು ಯೂನಿಯನ್ ಆ್ಯಂಡ್ ಟೆರಿಟರಿ ಅನ್ಕೋರಿ. ಇದು ಯೂನಿಯನ್, ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಯೂನಿಯನ್ ಬಗ್ಗೆ ಇರುತ್ತೆ. ಭಾರತ ಒಂದು ದೇಶ ಇದು ಐತೆ ಹೇಳ್ತಾರಲ್ಲ, ಇಟ್ಸ್ ಅ ಫೆಡ್ರಲ್ ಕಂಟ್ರಿ ಅಂತೇಳಿ, ಅದ್ರ ಬಗ್ಗೆ ಹೇಳುತ್ತೆ. ಯೂನಿಯನ್ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಬಗ್ಗೆ ಹೇಳುತ್ತಿದೆ. 6ನೇದು ಸ್ಟೇಟ್ ಗೌರ್ಮೆಂಟ್ ಬಗ್ಗೆ ಹೇಳುತ್ತೆ. 7ನೇದೆಲ್ಲ ರಿಪೀಲ್ ಆಗೈತಿದೆ. 8ನೇದು ಅದ್ರ ಬಗ್ಗೆ ಹೇಳುತ್ತಂದ್ರೆ ಯೂನಿಯನ್ ಆ್ಯಂಡ್ ಟೆರಿಟರಿ ಬಗ್ಗೆ ಹೇಳುತ್ತೆ, ಟೆರಿಟರಿ. 9ನೇದು ಏನು ಹೇಳುತ್ತಂದ್ರೆ ಪಂಚಾಯತ್ ಬಗ್ಗೆ ಹೇಳುತ್ತೆ. 9A ಮುನ್ಸಿಪಾಲ್ಟಿ ಬಗ್ಗೆ ಹೇಳುತ್ತೆ. 9B ಕೋಆಪರೇಟಿವ್ ಸೊಸೈಟಿ ಬಗ್ಗೆ ಹೇಳುತ್ತೆ. 10ನೇದು ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್ ಬಗ್ಗೆ ಹೇಳುತ್ತೆ. SC/ST ಬಗ್ಗೆ ಹೇಳುತ್ತೆ. 11 ಏನು ಹೇಳುತ್ತೆ ಅಂದರೆ ಸರ್ವಿಸಸ್ ಬಗ್ಗೆ. ಇದು ರಿಲೇಷನ್ ಬಿಟ್ವೀನ್ ಸ್ಟೇಟ್ ಮತ್ತು ಸೆಂಟ್ರ್ ಅಥವಾ ಯೂನಿಯನ್ ಅನ್ಕೋರಿ, ಆ್ಯಂಡ್ ಸೆಂಟರ್. ಇದಾಯ್ತಾ? ಎಷ್ಟಾಗ್ತಿದೀಗ? 12ನೇದು ಏನು ಹೇಳುತ್ತಂದ್ರೆ ಫೈನಾನ್ಸ್ ಬಗ್ಗೆ ಹೇಳುತ್ತೆ. 13ನೇದು ಟ್ರೇಡ್ ಬಗ್ಗೆ ಹೇಳುತ್ತೆ, ಟ್ರೇಡ್ ಆ್ಯಂಡ್ ಕಾಮರ್ಸ್ ಬಗ್ಗೆ. 14ನೇದು ಏನು ಹೇಳುತ್ತಂದ್ರೆ ಸರ್ವಿಸಸ್ ಬಗ್ಗೆ ಹೇಳುತ್ತೆ, ಅಂದರೆ ಇವು UPSC KPSC ಇದಾವಲ್ಲ, ಈ ಸರ್ವಿಸಸ್. 15ನೇದು ಏನು ಹೇಳುತ್ತಂದರೆ ಎಲೆಕ್ಷನ್ ಬಗ್ಗೆ ಹೇಳುತ್ತೆ. 16ನೇದು ಏನು ಹೇಳುತ್ತಂದ್ರೆ ಇದು ಶೆಡ್ಯೂಲ್ಡ್ ಏರಿಯಾಸ್ ಬಗ್ಗೆ ಹೇಳುತ್ತೆ. 17ನೇದು ಏನು ಹೇಳುತ್ತಂದ್ರೆ ಲ್ಯಾಂಗ್ವೇಜಸ್ ಬಗ್ಗೆ ಹೇಳುತ್ತೆ. 18 ಎಮರ್ಜೆನ್ಸಿ ಬಗ್ಗೆ ಹೇಳುತ್ತೆ. 19 ಮಿಸಲೇನಿಯಸ್ ಅಂತ ಹೇಳ್ತಾರೆ. ಇದು ನಿಮ್ಗೆ ಅರ್ಥ ಆಗುತ್ತೆ ಏನಂತೇಳಿ. ಮಿಸಲೇನಿಯಸ್ ಅಷ್ಟೇ ನೆನ್ಪಿಟ್ಕೊಂಡ್ಬಿಡ್ರಿ, ಮಿಸಲೇನಿಯಸ್. 20 ಏನು ಹೇಳುತ್ತೆ ಅಂದರೆ ಅಮೆಂಡ್ಮೆಂಟ್ಸ್ ಬಗ್ಗೆ ಹೇಳುತ್ತೆ. 21 ಏನು ಹೇಳುತ್ತೆ ಅಂದರೆ ಟೆಂಪ್ರವರಿ ಅಂತ ಹೇಳುತ್ತೆ. ಟೆಂಪ್ರವರಿ ಅಂತಂದ್ರೆ ಅದು ಟೆಂಪ್ರವರಿ ಪ್ರೊವಿಷನ್ಸ್ ಅದು, ಅದ್ರ ಬಗ್ಗೆ. 22ನೇದು ಏನು ಹೇಳುತ್ತೆ ಅಂದರೆ ಶಾರ್ಟ್ ಟೈಟಲ್ ಮತ್ತು ಎಕ್ಸೆಟ್ರಾ ಬರುತ್ತೆ. ಸೊ ಇದು ನೀವು ನೆನ್ಪಿಟ್ಕೋಬೇಕಾಗುತ್ತೆ. 22 ಪಾರ್ಟ್ಸ್ಗಳನ್ನ ನೆನ್ಪಿಟ್ಕೊಂಡಾಗ ನಿಮ್ಗೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು ನೀವು.
ನಾ ಇದು ನೆನ್ಪಿಟ್ಕೊಂಡಿದ್ದು ಹೆಂಗಂದ್ರೆ ಬರ್ದು ನೆನ್ಪಿಟ್ಕೊಂಡಿನಿ. ಇವೆಲ್ಲ ಶಾರ್ಟ್ಕಟ್ಸ್ ಇವು. ಇದ್ರ ಬಗ್ಗೆ ಹೇಳುತ್ತೆ. ಫಂಡಮೆಂಟಲ್ 3 ರೈಟ್ಸ್ ಬಗ್ಗೆ 3ನೇದು ಆರ್ಟಿಕಲ್ ಹೇಳುತ್ತೆ. ಯೂನಿಯನ್ ಅಂದರೆ ಸೆಂಟ್ರ್ ಬಗ್ಗೆ 5ನೇ ಆರ್ಟಿಕಲ್ ಹೇಳುತ್ತೆ. 5ನೇ ಪಾರ್ಟ್ ಹೇಳುತ್ತೆ. ಲ್ಯಾಂಗ್ವೇಜಸ್ ಅಂದರೆ 17. ಶೆಡ್ಯೂಲ್ಡ್ ಏರಿಯಾಸ್ ಅಂದರೆ 16. 18 ಅಂದರೆ ಎಮರ್ಜೆನ್ಸಿ ಅಂತ ಇಟ್ಕೊಂಡಿನಿ. ಹಂಗೆ ಯೂನಿಯನ್ ಆ್ಯಂಡ್ ಇಟ್ಸ್ ಟೆರಿಟರಿ ಅಂತಂದ್ರೆ ಯೂನಿಯನ್ ಆ್ಯಂಡ್ ಇಟ್ಸ್ ಟೆರಿಟರಿ ಇದು 8ನೇದು. ಇದು ಟೆರಿಟರಿ ಯು ಟಿ ಬಗ್ಗೆ ಹೇಳುತ್ತಿದ್ದು. ಅದರದ್ದು ಈ ಪಾರ್ಟ್ ಒಳಗೆ ಮೇನಾಗಿ ಯೂನಿಯನ್ ಬಗ್ಗೆ ಹೇಳೋದಂದ್ರೆ ಪಾರ್ಟ್ 1 ಆಯ್ತದ. ನೆಕ್ಸ್ಟ್ 4ನೇ ಕ್ವಶನು. ನಿಮ್ಗೆ ಇದು ಅರ್ಥ ಆಗೈತೆ ಅನ್ಕೋತೀನಿ. ಅರ್ಥ ಆಗಲಿಲ್ಲ ಅಂದ್ರೆ ಒಳ್ಳೆ ರಿವೈಂಡ್ ಮಾಡಿ ಕೇಳ್ರಿ, ಮತ್ತು ನಾವು ಡಿಸ್ಕಸ್ ಮಾಡೋಣ ಬೇಕಾರೆ. ಇದೇ ರೀತಿಯಾಗಿ ನಾನು ಶೆಡ್ಯೂಲ್ ಬಗ್ಗೆ ಹೇಳ್ತೀನಿ. ಇದು ಭಾಗ ಹೇಳಿದೆ. ಇನ್ನು ಅವು ಯಾವುವು ಅನುಸೂಚಿಗಳ ಬಗ್ಗೆ ಹೇಳ್ತೀನಂತ. ಹೌ ಮೆನಿ ಶೆಡ್ಯೂಲ್ಸ್ ಆರ್ ಕರೆಂಟ್ಲಿ ಇನ್ ಪ್ರೆಸೆಂಟ್ ಇನ್ ಕಾನ್ಸ್ಟಿಟ್ಯೂಷನ್? ನಮ್ಮ ಕಾನ್ಸ್ಟಿಟ್ಯೂಷನ್ ಒಳಗೆ ಕರೆಂಟ್ಲಿ 12 ಶೆಡ್ಯೂಲ್ ಅದು. ನಾ ಇದನ್ನ ಹೆಂಗೆ ನೆನ್ಪಿಟ್ಕೊಂಡಿನಿ ಅಂದ್ರೆ ಟಿಯರ್ಸ್ ಆಫ್ ಓಲ್ಡ್ ಪಿ ಎಮ್ ಅಂತ ನೆನ್ಪಿಟ್ಕೊಂಡಿನಿ. ಏನಪ್ಪ ಇದು ಟಿಯರ್ಸ್ ಆಫ್ ಓಲ್ಡ್ ಪಿ ಎಮ್ ಅಂದ್ರೆ ಸಿಂಪಲ್. ಟಿ ಅಂದರೆ ಟೆರಿಟರಿ, ನಮ್ಮ ಭಾರತ ದೇಶ. ಇ ಅಂದರೆ ಎಮೋಲ್ಮೆಂಟ್ ಅಂದರೆ ಸ್ಯಾಲರಿ, ಅದರ ಬಗ್ಗೆ ಬರುತ್ತೆ. ಎ ಅಂದರೆ ಅಫಾರ್ಮೇಷನ್ ಅಂದ್ರೆ ಓದ್ ತಗೊಳ್ಳೋದು, ಆನೆ ಮಾಡೋದಿರುತ್ತಲ್ಲ ಅದ್ರ ಬಗ್ಗೆ. ಆರ್ ಅಂದರೆ ರಾಜ್ಯಸಭಾ ಬಗ್ಗೆ, ರಾಜ್ಯಸಭಾ. ಎಸ್ ಅಂದರೆ ಶೆಡ್ಯೂಲ್ಡ್ ಏರಿಯಾಸ್ ಬಗ್ಗೆ. ಓ ಅಂದರೆ ಅದರ್ ಶೆಡ್ಯೂಲ್ಡ್ ಏರಿಯಾಸ್ ಬಗ್ಗೆ, ಅಂದರೆ AMTM ಅಂದರೆ ಅಸ್ಸಾಂ, ಮಣಿಪುರ್, ತ್ರಿಪುರ, ಮೇಘಾಲಯ. ಎಫ್ ಅಂದರೆ ಫೆಡ್ರಲ್ ಅಂತೇಳಿ. ಫೆಡ್ರಲ್ ಅಂದರೆ ಯೂನಿಯನ್ ಬಗ್ಗೆ ಏನೇನು ಬರ್ತದೆ. ಓ ಅಂದರೆ ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತೇಳಿ. ಇನ್ನು ಮ್ಯಾಗ ಬರೆದ್ಬಿಡ್ತೀನಿ. ಇದು 12 ಶೆಡ್ಯೂಲ್ಗಳು, ಅನುಸೂಚಿಗಳು ಆಯಿತಾ. ಎಲ್ ಅಂದರೆ ಲ್ಯಾಂಡ್ ರಿಫಾರ್ಮ್ಸ್. ಡಿ ಅಂದರೆ ಡಿಫೆಕ್ಷನ್ ಲಾ, ಆ್ಯಂಟಿ ಡಿಫೆಕ್ಷನ್ ಲಾ. ಪಿ ಅಂದರೆ ಪಂಚಾಯತ್. ಎಮ್ ಅಂದರೆ ಮುನ್ಸಿಪಾಲ್ಟಿ. ಸೊ ಇದು ನಾನು ನೆನ್ಪಿಟ್ಕೊಂಡಿರೋದು ಟಿಯರ್ಸ್ ಆಫ್ ಓಲ್ಡ್ ಪಿ ಎಮ್ ಅಂತೇಳಿ. ಇದು ಈಸಿ ಮೆಥಡ್ ಇದು. ಟಿ ಅಂದರೆ ಟೆರಿಟರಿ ಬಗ್ಗೆ ಮಾತಾಡ್ತಾರೆ. ನಮ್ಮ ಭಾರತ ದೇಶದ ಟೆರಿಟರಿ ಬಗ್ಗೆ ಮಾತಾಡ್ತಿದ್ರೆ ಟಿ ಒಳಗೆ ಬರುತ್ತೆ. ಇ ಅಂದರೆ ಎಮೋಲ್ಮೆಂಟ್ ಅಂತ ಇರುತ್ತೆ. ಸ್ಯಾಲ್ರಿ ಅದರ ಬಗ್ಗೆ ಏನಾದರೂ ಮಾತಾಡ್ತಿದ್ರೆ ಎಮೋಲ್ಮೆಂಟ್ ಒಳಗೆ ಬರುತ್ತೆ. ಎ ಅಂದರೆ ಎ ಅಂದ್ರೆ ಏನು ಓದ್ಸು, ಆನೆ ಮಾಡೋದು, ಪ್ರಮಾಣ ವಚನಗಳು ತೊಗೊಳ್ಳೋದು ಅದಿರುತ್ತೆ. ಆರ್ ಅಂದರೆ ರಾಜ್ಯಸಭಾ. ಅಂದ್ರೆ ಶೆಡ್ಯೂಲ್ಡ್ ಏರಿಯಾಸ್ ಇರ್ತಾವೆ. ಅದರ್ ಶೆಡ್ಯೂಲ್ಡ್ ಏರಿಯಾಸ್ ಅಂದರೆ AMTM. ಶೆಡ್ಯೂಲ್ಡ್ ಏರಿಯಾಸ್ ಅಂದರೆ ನಮ್ಮದು ಆರ್ಟಿಕಲ್ 371J ಹಿಂಗೆಲ್ಲ ಬರ್ತಾವಲ್ಲ, ಅದರ ಹೈದರಾಬಾದ್, ಕರ್ನಾಟಕ ಅದ್ರ ಬಗ್ಗೆ ಇರುತ್ತೆ. ಮಹಾರಾಷ್ಟ್ರದ ಬಗ್ಗೆ ಶೆಡ್ಯೂಲ್ಡ್ ಏರಿಯಾಸ್ ಬಗ್ಗೆ ಇರುತ್ತೆ. ಓ ಅಂದರೆ ಅದರ್ ಶೆಡ್ಯೂಲ್ಡ್ ಏರಿಯಾಸ್ ಅಂದರೆ ಅಸ್ಸಾಮು, ಮಣಿಪುರ, ತ್ರಿಪುರ ಮತ್ತು ಮೇಘಾಲಯ. ಆಯಿತಾ. ಎಫ್ ಅಂದರೆ ಫೆಡ್ರಲ್ ಸ್ಟ್ರಕ್ಚರ್ ಬಗ್ಗೆ ಇರುತ್ತೆ. ಓ ಅಂದರೆ ಅಫಿಷಿಯಲ್ ಲ್ಯಾಂಗ್ವೇಜ್. ಇದು 1 2 3 4 5 6 7 8 9 10 11 ಮತ್ತು 12. ಇವು ಕ್ವಶನ್ ಕೇಳ್ತಾರೆ. ಶೆಡ್ಯೂಲ್ ಬಗ್ಗೆ ಕೇಳ್ತಾರೆ. ನಮಗೇನು ಕೇಳಿರಲಿಲ್ಲ, ಯಾವ ಒಂದು ಎಷ್ಟು ಶೆಡ್ಯೂಲ್ ಅದಾವ ಅಂದ್ರೆ 12 ಶೆಡ್ಯೂಲ್. ಐ ಹೋಪ್ ನಿಮ್ಗೆ ಅರ್ಥ ಆಗತ್ತೆ ಅಂತೇಳಿ ಈಸಿಯಾಗಿ ಹೇಳಾಗುತ್ತೆ ನಿಮಗಿದೆ. ನಿಮ್ಗೆ ಅರ್ಥ ಆಗಲಿಲ್ಲ ಅಂದ್ರೆ ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಮಾಡಿ, ನಾವು ಮತ್ತೆ ಏನಾರ ಮಾಡಿ ನಿಮ್ಗೆ ಒಟ್ಟು ಅರ್ಥ ಆಗುವಂತ ತಿಳಿಸ್ತೇನೆ ಅಂತ. ನೆಕ್ಸ್ಟ್ ಇಲ್ಲಿ ಆನ್ಸರ್ ಕೊಟ್ಬಿಟ್ರೆ ಅವರು. ವಿಚ್ ಶೆಡ್ಯೂಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಡೀಲ್ಸ್ ವಿತ್ ದ ಅಲೋಕೇಶನ್ ಆಫ್ ಸೀಟ್ಸ್ ಫಾರ್ ರಾಜ್ಯಸಭಾ? ರಾಜ್ಯಸಭಾದ ಬಗ್ಗೆ ಯಾವ ಒಂದು ಅನುಸೂಚಿ ಅಂದರೆ ಶೆಡ್ಯೂಲ್ ಹೇಳಾಗತ್ತದಂತ ಅವಾಗಲೇ ನಾನು ಹೇಳಿದ್ದೆ. ಟಿಯರ್ಸ್ ಆಫ್ ಓಲ್ಡ್ ಪಿ ಎಮ್ ಅಂತ ನೆನಪಿಟ್ಕೊಂಡಿದ್ರೆ. ಆರ್ ಅಂದರೆ ರಾಜ್ಯಸಭಾ. ಸೊ ರಾಜ್ಯಸಭಾದ ಬಗ್ಗೆ ಏನೇ ಬಂದರೂ ಆಲ್ಮೋಸ್ಟ್ ಆಲ್ ಇದು ಒಂದು ಶೆಡ್ಯೂಲ್ನಾಗ ಇರ್ತದೆ. ಅದು ಎಷ್ಟನೇ ಶೆಡ್ಯೂಲು? 1 2 3 4ನೇ ಶೆಡ್ಯೂಲ್ನಾಗ ಇರ್ತದೆ. ಅಲೋಕೇಶನ್ ಆಫ್ ಸೀಟ್ಸ್ ಇನ್ ರಾಜ್ಯಸಭಾ. ನೆಕ್ಸ್ಟ್ 6ನೇ ಕ್ವಶನ್. ಪಾರ್ಟ್ 2 ಆಫ್ ದ ಕಾನ್ಸ್ಟಿಟ್ಯೂಷನ್ ಡೀಲ್ಸ್ ವಿತ್ ಏನಂತ ಹೇಳ್ಯಾರ? ಪಾರ್ಟ್ 1 ಅಂದರೆ ಯೂನಿಯನ್ ಬಗ್ಗೆ. ಪಾರ್ಟ್ 2 ಅಂದರೆ ನಮ್ಮ ಸಿಟಿಜನ್ಶಿಪ್ ಬಗ್ಗೆ ಹೇಳುತ್ತಿದ್ದು.
ಅರ್ಥ ಆಯ್ತಲ್ಲ. ನೆಕ್ಸ್ಟ್ 7ನೇ ಕ್ವಶನ್. ದ ಆ್ಯಂಟಿ ಡಿಫೆಕ್ಷನ್ ಲಾ ಇಸ್ ಕಂಟೈನ್ಡ್ ಇನ್ ವಿಚ್ ಶೆಡ್ಯೂಲ್ ಅಂತ ಹೇಳ್ಯಾರ. ನಾವು ಟಿಯರ್ಸ್ ಆಫ್ ಓಲ್ಡ್ ಪಿ ಎಮ್ ಅಂತ ಭಾಳ ಸಲ ಪ್ರಾಕ್ಟೀಸ್ ಮಾಡ್ಬೇಕಿದ್ದಾನೆ, ಅಂದ್ರೆ ನಿಮ್ಗೆ ನೆನಪು ಉಳಿತಾವೆ ಇವು. ನಾವು ನೋಡಿದ್ವಿ ಆ್ಯಂಟಿ ಡಿಫೆಕ್ಷನ್ ಲಾ ಅಂತ ಹೇಳ್ಯಾರ. ಆ್ಯಂಟಿ ಡಿಫೆಕ್ಷನ್ ಲಾ ನೆನ್ಪಿಟ್ಕೊಳ್ಳೋದು ಏನಂದ್ರೆ ಇದು ಡಿಫೆಕ್ಷನ್ ಅಂತ ಹೇಳಿದ್ದೆ ನಾನು. ಸೊ ಡಿಫೆಕ್ಷನ್ ಅಂತಂದರೆ ಇದ್ರ ವಿರುದ್ಧ ನೆನ್ಪಿಟ್ಕೋರಿ. ಆ್ಯಂಟಿ ಡಿಫೆಕ್ಷನ್ ಲಾ ಎಷ್ಟನೇ ಶೆಡ್ಯೂಲ್ನಾಗ ಐತಿ? 1, 2, 3, 4, 5, 6, 7 ಮತ್ತು 10ನೇ ಶೆಡ್ಯೂಲ್ನಾಗ ಐತಿ. ಸೊ 10ನೇ ಶೆಡ್ಯೂಲ್ ಆನ್ಸರ್ ಆಗಿರ್ತದೆ. ಇದು ನೆನ್ಪಿಟ್ಕೊಂಬಿಟ್ರೆ ಭಾಳ ಇಂಪಾರ್ಟೆಂಟ್, ಭಾಳ ಈಸಿ ಆಗಿಬಿಡ್ತದೆ. ಯಾಕಂದ್ರೆ ನೀವು ಈ ಆರ್ಟಿಕಲ್ ಇಷ್ಟನೇ ಪಾರ್ಟ್ ಒಳಗೆ, ಈ ಆರ್ಟಿಕಲ್ ಇಷ್ಟನೇ ಶೆಡ್ಯೂಲ್ದೊಳಗೆ ಬರ್ತದೆ ನಿಮ್ಗೆ ಏನಾರು ಗೊತ್ತಾತಂದ್ರೆ ಈಸಿಯಾಗಿ ನೀವು ಆರ್ಟಿಕಲ್ಸನ್ನು ನೆನ್ಪಿಟ್ಕೊಳ್ಬೋದು. ನಾನು ಒಂದಿಷ್ಟು ಆರ್ಟಿಕಲ್ ನೆನ್ಪಿಟ್ಕೊಂಡಿನಿ, ಅದು ಕ್ವಶನ್ ಬಂದಂಗೆ ನಿಮ್ಗೆ ಹೇಳ್ಕೊತ ಹೋಗ್ತೀನಿ ಹೆಂಗೆ ನೆನ್ಪಿಟ್ಕೊಂಡಿನಿ ಅಂತೇಳಿ. 8ನೇ ಕ್ವಶನ್. ವಿಚ್ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಕಂಟೈನ್ಸ್ ಫಂಡಮೆಂಟಲ್ ರೈಟ್ಸ್? ಅವಾಗ ನಾನು ಹೇಳಿದ್ದೆ ಪಾರ್ಟ್ 1 ಅಂದರೆ ಯೂನಿಯನ್, ಪಾರ್ಟ್ 2 ಅಂದರೆ ಸಿಟಿಸನ್ಶಿಪ್, ಪಾರ್ಟ್ 3 ಅಂದರೆ ಫಂಡಮೆಂಟಲ್ ರೈಟ್ಸ್ ಅಂತೇಳಿ. ಸೊ ಫಂಡಮೆಂಟಲ್ ರೈಟ್ಸ್ ಕೇಳ್ಯಾರವರು ಪಾರ್ಟ್ 3 ಒಳಗೆ ಐತೆ ಫಂಡಮೆಂಟಲ್ ರೈಟ್ಸ್. ನೆಕ್ಸ್ಟ್ 9ನೇ ಕ್ವಶನು. 11th ಶೆಡ್ಯೂಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಡೀಲ್ಸ್ ವಿತ್ ಏನಂತ ಹೇಳ್ಯಾರ? 11th ಶೆಡ್ಯೂಲ್ ಬರ್ಕೋಬೇಕು ನಾವು, ಟಿಯರ್ಸ್ ಆಫ್ ಓಲ್ಡ್ ಪಿ ಎಮ್. ಇದನ್ನು ಬರ್ಕೋಬೇಕು, ಇದನ್ನು ಭಾಳ ಪ್ರಾಕ್ಟೀಸ್ ಮಾಡಿದ್ರೆ ನಮ್ಗೆ ಅರ್ಥ ಆಗಿಬಿಡ್ತೈತಿ. 11th ಶೆಡ್ಯೂಲ್ನಾಗ ಪಂಚಾಯತ್ಸ್ ಅದಾವು, ಪಂಚಾಯತ್ಸ್ ಬಗ್ಗೆ ಹೇಳ್ತಿರುತ್ತದು. 10ನೇ ಕ್ವಶನ್ ನೋಡೋಣ ಅಂತ. ವಿಚ್ ಪಾರ್ಟ್ ಡೀಲ್ಸ್ ವಿತ್ ದ DPSP? ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ದ ಸ್ಟೇಟ್ ಪಾಲಿಸಿಗೆ ಯಾವ ಒಂದು ಪಾರ್ಟ್ ಅಂತ ಹೇಳ್ಯಾರ? ಪಾರ್ಟ್ 1 ಅಂದ್ರೆ ಯೂನಿಯನ್ ಬಗ್ಗೆ ಹೇಳೀನಿ, ಪಾರ್ಟ್ 2 ಅಂದರೆ ಫಂಡಮೆಂಟಲ್ ರೈಟ್ಸ್, ಪಾರ್ಟ್ 2 ಅಂದರೆ ಸಿಟಿಸನ್ಶಿಪ್, ಪಾರ್ಟ್ 3 ಅಂದರೆ ಫಂಡಮೆಂಟಲ್ ರೈಟ್ಸ್, ಯೂನಿಯನ್, ಸಿಟಿಸನ್ಶಿಪ್, ಪಾರ್ಟ್ 3 ಅಂದರೆ ಫಂಡಮೆಂಟಲ್ ರೈಟ್ಸ್, ಪಾರ್ಟ್ 4 ಅಂದರೆ DPSP, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ದ ಸ್ಟೇಟ್ ಪಾಲಿಸಿ. ಇದು 36ರಿಂದ 51 ಆರ್ಟಿಕಲ್ ಇರುತ್ತೆ. ಆರ್ಟಿಕಲ್ 36ರಿಂದ ಸ್ಟಾರ್ಟಾಗಿ 51 ಮಟ್ಟ ಇರುತ್ತೆ. 51 ಏನು ಇರುತ್ತಲ್ಲ, ಇದು ಫಂಡಮೆಂಟಲ್ ಡ್ಯೂಟೀಸ್ ಇರ್ತವೆ. ಅರ್ಥಲ್ಲ. ಪಾರ್ಟ್ 4 ರಾಜ್ಯ ನಿರ್ದೇಶಕ ತತ್ವಗಳು ಯಾವ ಭಾಗದಲ್ಲಿದ್ದಾವೆ ಅಂತ ಕೇಳ್ಯಾರ? ಪಾರ್ಟ್ 4ರಾಗದಾವೆ. ಅರ್ಥ ಆಯ್ತಲ್ಲ. ನೆಕ್ಸ್ಟ್ 11ನೇ ಕ್ವಶನ್. ದ 8th ಶೆಡ್ಯೂಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ರೆಕಗ್ನೈಸಸ್ ಹೌ ಮೆನಿ ಅಫಿಷಿಯಲ್ ಲ್ಯಾಂಗ್ವೇಜಸ್ ಅಂತ ಕೇಳ್ಯಾರ? 8th ಶೆಡ್ಯೂಲ್ ಅಂತ ಅವರೇ ಹೇಳಿಬಿಟ್ರೆ 8th ಶೆಡ್ಯೂಲ್ ಬರ್ಕೊಂಬಿಡ್ರಿ ನೀವು. ಭಾಳ ಸಲ ಪ್ರಾಕ್ಟೀಸ್ ಮಾಡಿರಿ, ಏನಾಗೋದಿಲ್ಲ. ಟಿಯರ್ಸ್ ಆಫ್ ಓಲ್ಡ್ ಪಿ ಎಮ್. ಓ ಅಂದರೆ ಎಷ್ಟು? ಇದು 8ನೇದು, 8th. ಇಲ್ಲೇನೈತೆ ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಹೇಳಿದ್ದೆ. ಸೊ ಇದ್ರಾಗ ಎಷ್ಟು ಅದಾವ ಅಂದರೆ 22 ಅಫಿಷಿಯಲ್ ಲ್ಯಾಂಗ್ವೇಜಸ್ ಅದಾವೆ ನಮ್ಮ ಭಾರತ ದೇಶದಲ್ಲಿ, ಭಾರತ ಸರ್ಕಾರ ರೆಕಗ್ನೈಸ್ ಮಾಡಿದ್ದು. ನೆಕ್ಸ್ಟ್ 12ನೇ ಕ್ವಶನ್ಗೆ ಹೋಗೋಣ ಅಂತ. ವಿಚ್ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಡೀಲ್ಸ್ ವಿತ್ ದ ಯೂನಿಯನ್ ಗೌರ್ಮೆಂಟ್? ಯೂನಿಯನ್ ಗೌರ್ಮೆಂಟ್ ಅಂದರೆ ಪಾರ್ಟ್ 5, 5ನೇ ಪಾರ್ಟ್ ಒಳಗೆ ಯೂನಿಯನ್ ಗೌರ್ಮೆಂಟ್ ಬಗ್ಗೆ ಐತದೆ. ಸೊ ಪಾರ್ಟ್ 5 ಅಂದರೆ ಯೂನಿಯನ್ ಗೌರ್ಮೆಂಟ್. ಇನ್ನು ಆ್ಯಕ್ಚುಲಿ ನ್ಯೂಮರಿಕಲ್ ಒಳಗೆ ಬರೀಬೇಕು, ನಾನು ಇದು ರೋಮನ್ ಸಂಖ್ಯೆ ಒಳಗೆ ಬರೀಬೇಕು, ನಾನು ನ್ಯೂಮರಿಕಲ್ ಒಳಗೆ ಬರೀತೀನಿ, ಅಡ್ಜಸ್ಟ್ ಮಾಡ್ಕೊಂಬಿಡ್ರಿ. 13ನೇದು. ದ 12th ಶೆಡ್ಯೂಲ್ ಆಫ್ ಡೀಲ್ಸ್ ವಿತ್ ಪವರ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಟಿಯರ್ಸ್ ಆಫ್ ಓಲ್ಡ್ ಪಿ ಎಮ್ ಬರೆದಾಗ ಇದು 12ನೇ ಶೆಡ್ಯೂಲ್ ಆಗುತ್ತೆ. ಈ 12ನೇ ಶೆಡ್ಯೂಲ್ ಅಂದರೆ ಮುನ್ಸಿಪಾಲ್ಟಿ ಬಗ್ಗೆ ಬರುತ್ತೆ, ಮುನ್ಸಿಪಾಲ್ಟಿ ಬಗ್ಗೆ ಇರುತ್ತೆ. ಮುನ್ಸಿಪಾಲ್ಟಿ ಬಗ್ಗೆ 12ನೇ ಶೆಡ್ಯೂಲ್ ಇರುತ್ತೆ. ನೆಕ್ಸ್ಟ್ 14ನೇ ಕ್ವಶನ್. ಪಾರ್ಟ್ 4E ಆಫ್ ದ ಕಾನ್ಸ್ಟಿಟ್ಯೂಷನ್ ಯಾವುದಂತ ಕೇಳತ್ತಾರೆ? ಪಾರ್ಟ್ 4A ಇರೋದು ಫಂಡಮೆಂಟಲ್ ಡ್ಯೂಟೀಸ್. ಫಂಡಮೆಂಟಲ್ ಡ್ಯೂಟೀಸ್ FDs. ಇದು 51A ಒಳಗೆ ಬರುತ್ತೆ. ಇದು ಬಂದಿದ್ದು 42nd ಅಮೆಂಡ್ಮೆಂಟ್ ಆ್ಯಕ್ಟ್, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ 1976 ಇದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್. ಯಾವುದು? 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ 1976 ಇದಕ್ಕೆ ಏನಂತಾರಂದ್ರೆ ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ. ಅಂದ್ರೆ ಅಷ್ಟು ಅಪ್ಗ್ರೇಡ್ ಮಾಡಿದ್ರು ಇದ್ರಾಗ, ಅಷ್ಟು ಚೇಂಜಸ್ ಮಾಡಿದ್ರು ಇದ್ರಾಗ 42nd ಅಮೆಂಡ್ಮೆಂಟ್ ಆ್ಯಕ್ಟ್. ನೆಕ್ಸ್ಟ್ 15ನೇ ಕ್ವಶನ್. ವಿಚ್ ಶೆಡ್ಯೂಲ್ ಲಿಸ್ಟ್ ದ ನೇಮ್ ಆಫ್ ದ ಸ್ಟೇಟ್ಸ್ ಆ್ಯಂಡ್ ಯೂನಿಯನ್ ಟೆರಿಟರೀಸ್? ಯಾವ ಒಂದು ಲಿಸ್ಟ್ ಒಳಗೆ
ಸ್ಟೇಟ್ ಮತ್ತು ಯೂನಿಯನ್ ಟೆರಿಟರಿ ಅದ ಅಂತ ಹೇಳ್ತಾರೆ. ನಾವು ಫಸ್ಟ್ ಹೇಳಿದ್ದೆ, ಫಸ್ಟ್ ಅಂದರೆ ಟೆರಿಟರಿ ಅಂತ ಬಗ್ಗೆ ಫಸ್ಟ್ ಶೆಡ್ಯೂಲ್. ಸೊ ಟೆರಿಟರಿ ಬಗ್ಗೆ ಹೇಳತ್ತಂದ್ರೆ ಅದು ಫಸ್ಟ್ ಶೆಡ್ಯೂಲ್ ಒಳಗೆ ಇರ್ತದೆ. ನೆಕ್ಸ್ಟ್ 16ನೇ ಕ್ವಶನ್. ಪಾರ್ಟ್ 6 ಆಫ್ ದ ಕಾನ್ಸ್ಟಿಟ್ಯೂಷನ್ ಕವರ್ಸ್. ಪಾರ್ಟ್ 6 ಅಂದರೆ ಯಾವುದು? ಸ್ಟೇಟ್ ಬಗ್ಗೆ ಹೇಳ್ತಿರುತ್ತೆ. ಪಾರ್ಟ್ 5 ಅಂತಂದರೆ ಸೆಂಟರ್. ಪಾರ್ಟ್ 7 ರಿಪೀಲ್ ಮಾಡ್ಯಾರ ಅಂದ್ರೆ ತೆಗೆದು ಹಾಕ್ಯಾರ. ಪಾರ್ಟ್ 8 ಅಂದ್ರೆ ಯು ಟಿ ಬಗ್ಗೆ ಹೇಳ್ತಿರುತ್ತೆ. ಸೊ ಇಲ್ಲಿ ಬರೋದು ಸ್ಟೇಟ್ ಗೌರ್ಮೆಂಟ್ ಪಾರ್ಟ್ 6. ನೆಕ್ಸ್ಟ್ 17ನೇ ಕ್ವಶನ್. ದ ಸೆಕೆಂಡ್ ಶೆಡ್ಯೂಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ರೆಫರ್ಸ್ ಟು. ಸೆಕೆಂಡ್ ಶೆಡ್ಯೂಲ್ ಏನು ಹೇಳ್ತೈತಿ? ಟಿಯರ್ಸ್ ಅಂದರೆ ಈ ಅಂದರೆ ಎಮೋಲ್ಮೆಂಟ್ಸ್ ಅಂತ ಹೇಳುತ್ತೆ. ಅಂದರೆ ಸ್ಯಾಲರೀಸ್ ಆ್ಯಂಡ್ ಅಲೋವೆನ್ಸಸ್ ಅಂತ ಇರುತ್ತೆ. ಅಂದರೆ ಸ್ಯಾಲರೀಸ್ ಇರುತ್ತೆ, ಸ್ಯಾಲರೀಸ್ ಬಗ್ಗೆ ಇರುತ್ತೆ. ನೆಕ್ಸ್ಟ್ 18ನೇ ಕ್ವಶನ್. ಸೆವೆಂತ್ ಅಮೆಂಡ್ಮೆಂಟ್ ಆ್ಯಕ್ಟಿಂದ ಯಾವ ಒಂದು ಕಾನ್ಸ್ಟಿಟ್ಯೂಷನ್ನ ರಿಪೀಲ್ ಮಾಡ್ಯಾರ ಅಂತ ಹೇಳ್ಯಾರ. ಇದು ಯಾವುದು ಅಂದ್ರೆ ವಿಚ್ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ವಾಸ್ ರಿಪೀಲ್ಡ್ ಬೈ ದ ಸೆವೆಂತ್ ಅಮೆಂಡ್ಮೆಂಟ್ ಆ್ಯಕ್ಟ್. 1900 ಎಷ್ಟಾಗಿದೆ? 1956 ಆಗುತ್ತೆ ಅಮೆಂಡ್ಮೆಂಟ್. ಯಾವ ಒಂದು ಪಾರ್ಟ್ನ ಒಂದು ಕಾನ್ಸ್ಟಿಟ್ಯೂಷನ್, ಯಾವ ಒಂದು ಪಾರ್ಟನ್ನು ತೆಗೆದು ಹಾಕ್ಯಾರ ಅಂತ ಹೇಳ್ಯಾರ. ಇದನ್ನು ಆವಾಗಲೇ ನಿಮಗೆ ಹೇಳಿದ್ದೆ. ಪಾರ್ಟ್ 7 ನೋಡ್ರಿ. ಪಾರ್ಟ್ 7 ಒಳಗೆ ಏನೇನಿದ್ದು ಅಂತಂದ್ರೆ ಸಮ್ ಸ್ಟೇಟ್ಸ್ ಬಗ್ಗೆ, ಅಂದ್ರೆ ಮೊದಲೇಕೇನಿತ್ತು ABCD ಅಂತ ಗ್ರೂಪ್ ಮಾಡಿದ್ರು ಸ್ಟೇಟ್ಗಳನ್ನ. ಯೂನಿಯನ್ ಟೆರಿಟರೀಸ್ನ ಸ್ಟೇಟ್ ಎ, ಗ್ರೂಪ್ ಎ, ಗ್ರೂಪ್ ಬಿ ಅಂತ. ಅದನ್ನ ರಿಪೀಲ್ ಮಾಡ್ತಾರೆ ಅವರು 7th ಅಮೆಂಡ್ಮೆಂಟ್ ಒಳಗೆ. ನೆಕ್ಸ್ಟ್ 19ನೇ ಕ್ವಶನ್. 7ನೇ ತಿದ್ದುಪಡಿಯಿಂದ ಸಂವಿಧಾನದ ಯಾವ ಭಾಗವನ್ನು ರದ್ದುಗೊಳಿಸಲಾಗಿತ್ತು ಅಂತ ಹೇಳ್ಯಾರ. 7th ಆಗಲೇ ಹೇಳಿಬಿಟ್ಟೇನೆ. 7ನೇ ಒಂದು ಆರ್ಟಿಕಲ್ನ, ಇದು ಪಾರ್ಟ್ನ ರದ್ದುಗೊಳಿಸ್ತಾರೆ. 7th ಪಾರ್ಟ್ನ ರದ್ದುಗೊಳಿಸ್ತಾರೆ. 8th ಪಾರ್ಟ್ ಯಾಕಿದೆ? 7th ಪಾರ್ಟ್. 20ನೇ ಕ್ವಶನ್. 5ನೇ ಶೆಡ್ಯೂಲ್ ಎದ್ರ ಬಗ್ಗೆ ಹೇಳ್ತದೆ ಅಂತ ಹೇಳ್ಯಾರ. ನಾವು ಆವಾಗಲೇ ನೋಡಿದೆ. ಟಿಯರ್ಸ್ ಅಂದರೆ ಶೆಡ್ಯೂಲ್ಡ್ ಏರಿಯಾಸ್ ಬಗ್ಗೆ ಹೇಳುತ್ತೆ ಆ್ಯಂಡ್ ಶೆಡ್ಯೂಲ್ಡ್ ಟ್ರೈಬ್ಸ್ ಇಸ್ ಆನ್ಸರ್. ಶೆಡ್ಯೂಲ್ಡ್ ಏರಿಯಾಸ್ ಮತ್ತು ಶೆಡ್ಯೂಲ್ಡ್ ಟ್ರೈಬ್ಸ್ ಬಗ್ಗೆ ಇರುತ್ತೆ, ನಾರ್ತ್ ಈಸ್ಟ್ ಅಲ್ಲ. ನೆಕ್ಸ್ಟ್ 21ನೇ ಕ್ವಶನ್. ವಿಚ್ ಶೆಡ್ಯೂಲ್ ಕಂಟೈನ್ಸ್ ದ ಫಾರ್ಮ್ಸ್ ಆ್ಯಂಡ್ ಓತ್ಸ್ ಆಫ್ ಅಫರ್ಮೇಷನ್. ಟಿಯರ್ಸ್ ಅಂತ ಬರ್ಕೋರಿ. ಎ ಅಂದರೆ ಅಫರ್ಮೇಷನ್ ಅಂತೇಳಿ. ಯಾವುದಂದ್ರೆ 3rd ಶೆಡ್ಯೂಲ್. ಅರ್ಥ ಆಗೋದಿಲ್ಲ. 22ನೇ ಕ್ವಶನ್. ಡೈರೆಕ್ಟ್ ಕ್ವಶನ್ ಸಾಲ್ವ್ ಮಾಡೋಣ ನಾವು. ಇದ್ರಾಗ ಏನು ಭಾಳ ಇಷ್ಟು ದಿನ ಎಲ್ಲ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡಿವಿ, ಹೆಂಗೆ ಏನೇನು ಬಂತಂತ, ಯಾವ್ಯಾವ ಆರ್ಟಿಕಲ್. ಜಸ್ಟ್ ನಾವು ಕ್ವಶನ್ ಆನ್ಸರ್ ಸಾಲ್ವ್ ಮಾಡ್ಬೋದು. ಪಾರ್ಟ್ 8 ಆಫ್ ದ ಕಾನ್ಸ್ಟಿಟ್ಯೂಷನ್ ಡೀಲ್ಸ್ ವಿತ್. ಪಾರ್ಟ್ 8 ಅಂದರೆ ಯು ಟಿ ಬಗ್ಗೆ ಹೇಳುತ್ತೆ, ಯೂನಿಯನ್ ಟೆರಿಟರೀಸ್. ನೀವು ಬರ್ಕೋರಿ, ಅದ್ರ ಬಗ್ಗೆ ನೀವು ಪ್ರಾಕ್ಟೀಸ್ ಮಾಡಿರಿ. ಯು ಟಿ ಬಗ್ಗೆ ಹೇಳುತ್ತೆ. ಪಾರ್ಟ್ 3, ಇದು 23ನೇ ಕ್ವಶನ್. ವಿಚ್ ಶೆಡ್ಯೂಲ್ ರಿಲೇಟ್ಸ್ ಟು ದ ಡಿವಿಷನ್ ಆಫ್ ಪವರ್ಸ್. ಯೂನಿಯನ್ ಸ್ಟೇಟ್ ಕನ್ಕರೆಂಟ್ ಲಿಸ್ಟ್ ಒಳಗೆ ಯಾವ ಒಂದು ಶೆಡ್ಯೂಲ್ ಪವರ್ನ ಶಿಫ್ಟ್ ಮಾಡುತ್ತೆ ಅಂತ ಹೇಳ್ಯಾರ, ಅಂದ್ರೆ ಅದರ ಮಧ್ಯೆ ರಿಲೇಟ್ಸ್ ಮಾಡುತ್ತೆ ಅಂತ ಹೇಳ್ಯಾರ. ನೀವು ಬರ್ಕೋರಿ. ನೀವು ಟಿಯರ್ಸ್ ಆಫ್ ಓಲ್ಡ್ PM ಅಂತ ಬರ್ಕೋರಿ. ಇದ್ರಾಗ ಇದು ಅದರ್ ಶೆಡ್ಯೂಲ್ಸ್ ಅಂತ ಹೇಳಿದೆ. F ಅಂದರೆ ಫೆಡ್ರಲ್ ಅಂತ ಹೇಳಿದ್ದೆ ನಾನು. ಅಂದರೆ ಏನರ ಏನು ತಪ್ಪು ಹೇಳಿದ್ದೆ ನಾನು. ಮತ್ತು ಒಂದು ನಿಮಿಷ ತಿಳ್ಕೊಂಬಿಡ್ರಿ, ಏನರ ಹೇಳಿದ್ದೆ ಬೇರೆ ಅಂತ. ಫೆಡ್ರಲ್ ಅಂತ ಹೇಳೀನಿ. ಫೆಡ್ರಲ್ ಅಂದರೆ ನಮ್ಮ ಯೂನಿಯನ್ ಬಗ್ಗೆ ಅಂತ ತಿಳ್ಕೊಬೇಕು. ಅದು ಯಾವುದ್ರ ಬಗ್ಗೆ ರಿಲೇಟ್ ಮಾಡುತ್ತಂದ್ರೆ ರಿಲೇಷನ್ ಇರೋದೆಲ್ಲ ಫೆಡ್ರಲ್ ಹತ್ರನೇ ಇರುತ್ತೆ. ಸೊ ಅದು ಯಾವುದಂದ್ರೆ ಫೆಡ್ರಲ್ ಅಂದರೆ ಇದೆ. ಎಷ್ಟನೇದು? 5, 6, 7, 7ನೇ ಶೆಡ್ಯೂಲ್ ಬಗ್ಗೆ ಹೇಳುತ್ತೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಯಾವುದಂದ್ರೆ ಇದು ಇರುತ್ತೆ. ನೆಕ್ಸ್ಟ್ 24ನೇ ಕ್ವಶನ್. ಪಾರ್ಟ್ 9B ಆಫ್ ದ ಕಾನ್ಸ್ಟಿಟ್ಯೂಷನ್ ಡೀಲಿಂಗ್ ವಿತ್ ದ ಕೋಆಪರೇಟಿವ್ ಸೊಸೈಟೀಸ್ ವಾಸ್ ಆ್ಯಡೆಡ್ ಬೈ ಅಂತ ಹೇಳ್ಯಾರ. 97th ಅಮೆಂಡ್ಮೆಂಟ್ ಆ್ಯಕ್ಟ್, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಅಂತ ನೆನ್ಪಿಟ್ಕೋಬೇಕು. 97th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಇದು ಎದ್ರ ಬಗ್ಗೆ ಹೇಳುತ್ತಂದ್ರೆ ಪಾರ್ಟ್ 9B ಯಾವುದು? ಕೋಆಪರೇಟಿವ್ ಸೊಸೈಟೀಸ್ ಬಗ್ಗೆ ಹೇಳುತ್ತೆ. ಇದು ಕಾಂಗ್ರೆಸ್ ಗೌರ್ಮೆಂಟ್ ಇತ್ತು ಅವಾಗ ಮಾಡಿತ್ತಿದ್ದನ್ನು ಅಮೆಂಡ್ಮೆಂಟ್. 2011ನಾಗ ಮಾಡಿತ್ತಿದ್ದು ಮನಮೋಹನ್ ಸಿಂಗ್ ಇದ್ರು.
ನೆಕ್ಸ್ಟ್ ಕ್ವಶನ್ 25ನೇ ಕ್ವಶನ್. ವಿಚ್ ಶೆಡ್ಯೂಲ್ ಪ್ರೊಟೆಕ್ಟ್ಸ್ ದ ಸರ್ಟೆನ್ ಲಾಸ್ ಫ್ರಮ್ ಜುಡಿಷಿಯಲ್ ರಿವ್ಯೂ. ಜುಡಿಷಿಯಲ್ ರಿವ್ಯೂವಿಂದ ಅಂದರೆ ಜುಡಿಷಿಯಲ್ ಆಲ್ರೆಡಿ ಲ್ಯಾಂಡ್ ರಿಫಾರ್ಮ್ಸ್ ಅಂತ ಕೊಟ್ಬಿಟ್ರೆ ಅವರು. ಲ್ಯಾಂಡ್ ರಿಫಾರ್ಮ್ಸ್ ಅಂತಿದ್ರೆ ನಮ್ಗೆ ಗೊತ್ತೈತಿ ಟಿಯರ್ಸ್ ಆಫ್ ಓಲ್ಡ್ ಪಿ ಎಮ್ ಬರ್ಕೋರಿ. ಇದು ಅಫಿಷಿಯಲ್ ಲ್ಯಾಂಗ್ವೇಜಸ್. ಇದು ಲ್ಯಾಂಡ್ ರಿಫಾರ್ಮ್ಸ್. ಲ್ಯಾಂಡ್ ರಿಫಾರ್ಮ್ಸ್ ಅಂದ್ರೆ 9th ಶೆಡ್ಯೂಲ್. ಇದು ಜುಡಿಷಿಯರಿಯಿಂದ ರಿವ್ಯೂ ಮಾಡೋಕ್ಕೆ ಬರೋಂಗಿಲ್ಲ. ಇದು ಔಟ್ಸೈಡ್ ಇಟ್ಬಿಟ್ರೆ. ನೆಕ್ಸ್ಟ್ 26ನೇ ಕ್ವಶನ್. ಪಾರ್ಟ್ 11 ಆಫ್ ದ ಕಾನ್ಸ್ಟಿಟ್ಯೂಷನಲ್ ಡೀಲ್ಸ್ ವಿತ್. ಪಾರ್ಟ್ 11 ಅಂತಂದ್ರೆ ಸ್ಟೇಟ್ ಮತ್ತು ಸೆಂಟ್ರ್ ಮಧ್ಯೆ ಏನು ರಿಲೇಷನ್ ಐತೆ ಅಂತೀವಿ. ರಿಲೇಷನ್ ಬಿಟ್ವೀನ್ ದ ಯೂನಿಯನ್ ಆ್ಯಂಡ್ ಸ್ಟೇಟ್ಸ್ನ ಆಗಲೇ ಎಕ್ಸ್ಪ್ಲೈನ್ ಮಾಡಿಲ್ಲ, ಅದರ ನಾನು ಕ್ಲಿಯರಾಗಿ ಹೇಳಿಬಿಟ್ಟಿನಿ. ನೆಕ್ಸ್ಟ್ 27ನೇ ಕ್ವಶನ್. ವಿಚ್ ಶೆಡ್ಯೂಲ್ ಡೀಲ್ಸ್ ವಿತ್ ಅಡ್ಮಿನಿಸ್ಟ್ರೇಷನ್ ಆಫ್ ಟ್ರೈಬಲ್ ಏರಿಯಾಸ್ ಅಂದರೆ AMTM ಬಗ್ಗೆ ಏನಂತ ಕೇಳ್ಯಾರು. ಅಸ್ಸಾಂ, ಮೇಘಾಲಯ, ತ್ರಿಪುರ ಮತ್ತು ಮಿಜೋರಾಂ ಬಗ್ಗೆ ನಾನು ಆವಾಗಲೇ ಹೇಳೀನಿ. ಟಿಯರ್ಸ್ ಆಫ್ ಓಲ್ಡ್ PM ಬರೆದಾಗ ಅದರ್ದು ಓಲ್ಡ್ ಒಳಗೆ ಅದರ್ ಶೆಡ್ಯೂಲ್ ಅಲ್ಲ, ಇದಲ್ಲ ಆಫ್ ಒಳಗೆ ಅದರ್ ಶೆಡ್ಯೂಲ್ಡ್ ಏರಿಯಾಸ್ ಬಗ್ಗೆ ಹೇಳೀನಿ. ಇದೆಷ್ಟಾಗುತ್ತೆ? 6ನೇದಾಗುತ್ತೆ. ಇದು 6th ಶೆಡ್ಯೂಲ್ ಆಗುತ್ತೆ. ಬರ್ಕೋರಿ ಟಿಯರ್ಸ್ ಅಂತ ಹೇಳಿ 6ನೇ ಶೆಡ್ಯೂಲ್. ನೆಕ್ಸ್ಟ್ 28ನೇ ಕ್ವಶನ್. ಪಾರ್ಟ್ 15 ಆಫ್ ದ ಇದು ಏನಂದರೆ ಎಲೆಕ್ಷನ್ ಕಮಿಷನ್ ಬಗ್ಗೆ ಹೇಳುತ್ತೆ. ಇದು ಆರ್ಟಿಕಲ್ 324 329 ಬಗ್ಗೆ ಹೇಳುತ್ತೆ. ಇದ್ರಾಗ ನೀವು ಭಾಳ ನೆನ್ಪಿಟ್ಕೋಬೇಕಾಗಿದೆ ಅಂದ್ರೆ 326 ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಅಂತೇಳಿ ಅಥವಾ ಯೂನಿವರ್ಸಲ್ ಅಡಲ್ಟ್ ಸಫ್ರೇಜ್ ಅಂತೇಳಿ. ಅಂದ್ರೆ 18 ವರ್ಷದ ಎಲ್ಲ ಮೇಲ್ಪಟ್ಟವರಿಗೆ ವೋಟಿಂಗ್ ರೈಟ್ಸ್ ಅಂತ ಐತೆ ಅಂತೇಳಿ 326. ಸೊ ಇದು ಕರೆಂಟ್ಲಿ ಬಿಲಾಂಗ್ ಆಗೋದು ಎಲೆಕ್ಷನ್ ಬಗ್ಗೆ. ಆರ್ಟಿಕಲ್ 324 329 ನೆನ್ಪಿಟ್ಕೋಬೇಕು ನಾವು. 29ನೇದು. ವಿಚ್ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಕಂಟೈನ್ಸ್ ಎಮರ್ಜೆನ್ಸಿ ಪ್ರೊವಿಷನ್ಸ್. ಯಾವ ಒಂದು ಪಾರ್ಟ್ ಒಳಗೆ ಎಮರ್ಜೆನ್ಸಿ ಪ್ರೊವಿಷನ್ ಅದಾವ ಅಂದ್ರೆ 18ನೇದೊಳಗೆ. 18 ಅಂದರೆ ಎಮರ್ಜೆನ್ಸಿ ಅಂತ ನೆನ್ಪಿಟ್ಕೊಂಡ್ಬಿಟ್ಟಿನ ಅಂತರು. ಸೊ 18. 30ನೇದು. ವಿಚ್ ಆರ್ಟಿಕಲ್ ಈಸ್ ದ ಓನ್ಲಿ ಆರ್ಟಿಕಲ್ ಅಂದರೆ 368. ಅಮೆಂಡ್ಮೆಂಟ್ ಬಗ್ಗೆ ಹೇಳುತ್ತೆ. ಅಮೆಂಡ್ಮೆಂಟ್ ಅದು ಪಾರ್ಟ್ 20 ಒಳಗೆ ಐತಿ. ಒಂದು ಆರ್ಟಿಕಲ್ ಅಂದ್ರೆ 368 ಹೇಳುತ್ತೆ. ಆರ್ಟಿಕಲ್ ಹೇಳುತ್ತೆ ಅಮೆಂಡ್ಮೆಂಟ್ಸ್ ಬಗ್ಗೆ. 31ನೇದು. ಆರ್ಟಿಕಲ್ ಪಾರ್ಟ್ 17 ಯಾವ ಆರ್ಟಿಕಲ್ ಐತೆ ಅಂತ ಹೇಳತ್ತಾರೆ ಅಥವಾ ಏನು ಐತೆ ಅಂತ ಹೇಳತ್ತಾರೆ. 17 ಅಂದ್ರೆ ಅಫಿಷಿಯಲ್ ಲ್ಯಾಂಗ್ವೇಜಸ್. 22 ಅಫಿಷಿಯಲ್ ಲ್ಯಾಂಗ್ವೇಜಸ್ ಅದಾವು. ಇದು 8ನೇ 8 ಶೆಡ್ಯೂಲ್ನಾಗ ಬರುತ್ತೆ. 17ನೇದು ಪಾರ್ಟ್ಸ್ ಒಳಗಿರುತ್ತೆ. 17ನೇ ಪಾರ್ಟ್ ಒಳಗಿರುತ್ತೆ. 32ನೇ ಕ್ವಶನ್. ವಿಚ್ ಪಾರ್ಟ್ ಕಂಟೈನ್ಸ್ ಸ್ಪೆಷಲ್ ಪ್ರೊವಿಷನ್ಸ್ ರಿಲೇಟಿಂಗ್ ಟು ಸರ್ಟೆನ್ ಕ್ಲಾಸಸ್ ಅಂತ ಹೇಳ್ಯಾರ. ಸರ್ಟೆನ್ ಕ್ಲಾಸಸ್ ಅಂದರೆ 16th ಇದು. ನಾವಾಗಲೇ 16th ಶೆಡ್ಯೂಲ್ಡ್ ಏರಿಯಾಸ್ ಬಗ್ಗೆ ಹೇಳೀನಿ. ಅದು ಸ್ಪೆಷಲ್ ಪ್ರೊವಿಷನ್ಸ್. ಅದು ಸ್ಪೆಷಲ್ ಪ್ರೊವಿಷನ್ ಅಗೇನ್ಸ್ಟ್ ಸರ್ಟೆನ್ ಕ್ಲಾಸಸ್. ಸಾರಿ, ಅದ್ರ ಬಗ್ಗೆ ತಪ್ಪು ಹೇಳಿದಂಗೆ ಅದೀನಿ. ಅದೊಂದು ಬಿಟ್ಟರೆ ಎಲ್ಲ ಕರೆಕ್ಟ್ ಅದು. 16th ಏನಂದ್ರೆ ಸ್ಪೆಷಲ್ ಪ್ರೊವಿಷನ್ಸ್ ಅಗೇನ್ಸ್ಟ್ ಸಮ್ ಸರ್ಟೆನ್ ಕ್ಲಾಸಸ್ ಅಂತ ಹೇಳ್ಯಾರ. 16th ಅದು ಆನ್ಸರ್. 16 ಪಾರ್ಟ್ 16 ಅದು. 33ನೇದು. ದ ಸಬ್ಜೆಕ್ಟ್ ಆಫ್ ಫೈನಾನ್ಸ್ ಪ್ರಾಪರ್ಟಿ ಆ್ಯಂಡ್ ಕಾಂಟ್ರಾಕ್ಟ್ಸ್ ಅಂತ ಹೇಳ್ಯಾರ. ಫೈನಾನ್ಸ್ ಪ್ರಾಪರ್ಟಿ ಅಂತಂದ್ರೆ 12. ನಾನು ಆವಾಗಲೇ ಹೇಳೀನಿ. 12 ಅಂದ್ರೆ ಫೈನಾನ್ಸ್ ಪ್ರಾಪರ್ಟಿ ಅಂಥೇಳಿ ಪ್ರಾಪರ್ಟಿ. 13 ಅಂತಂದ್ರೆ ಟ್ರೇಡ್ ಆಯ್ತಲ್ಲ, ಪಾರ್ಟ್ 12. 34ನೇ ಕ್ವಶನ್. ವಿಚ್ ಪಾರ್ಟ್ ಡೀಲ್ಸ್ ವಿತ್ ದ ಟ್ರೇಡ್ ಕಾಮರ್ಸ್. ಅದು 13ನೇದು ಆಲ್ರೆಡಿ ನಾನು ಹಿಂದೆ ಹೇಳಿದ್ದೆ, ಪಾರ್ಟ್ 13 ಅಂತ. ನೆಕ್ಸ್ಟ್ 35ನೇದು. ಪಾರ್ಟ್ 14 ಅಂದ್ರೆ ಏನು? ಪಾರ್ಟ್ 14 ಅಂತಂದ್ರೆ ಸರ್ವಿಸಸ್. ಎಕ್ಸಾಂಪಲ್ ಸರ್ವಿಸಸ್ ಅಂದ್ರೆ ಯೂನಿಯನ್ ಆ್ಯಂಡ್ ಸ್ಟೇಟ್ಸ್. ಪಾರ್ಟ್ 14 ಒಂದಿರುತ್ತೆ. ಪಾರ್ಟ್ 14A ಇರುತ್ತೆ. ಅದು ಟ್ರಿಬ್ಯುನಲ್ಸ್ ಬಗ್ಗೆ ಇರುತ್ತೆ. 2010 ಅನ್ಕೊತೀನಿ ಇದು ಬಂದಿದ್ದು ಟ್ರಿಬ್ಯುನಲ್ಸ್ ಎಲ್ಲ. ಸೊ ಇದು ಸರ್ವಿಸಸ್ ಆ್ಯಂಡ್ ಯೂನಿಯನ್ ಆ್ಯಂಡ್ ಸ್ಟೇಟ್ ಅದು ಪಬ್ಲಿಕ್ ಸರ್ವಿಸ್ ಕಮಿಷನ್ಸ್ ಬಗ್ಗೆ ಬರುತ್ತೆ. ಅದು ಆರ್ಟಿಕಲ್ 312 ಸ್ಟಾರ್ಟ್ ಆಗುತ್ತೆ. 315 UPSC ಬಗ್ಗೆ ಇರುತ್ತೆ. ಆ್ಯಂಡ್ ಇಟ್ ಗೋಸ್. 36ನೇ ಕ್ವಶನ್. ವಿಚ್ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಟ್ರಿಬ್ಯುನಲ್ಸ್. ಆಲ್ರೆಡಿ ಹೇಳಿದ್ದೆ 14A ಅಂತೇಳಿ. 14A ಏನಾಗುತ್ತೆ? ಟ್ರಿಬ್ಯುನಲ್ಸ್ ಬಗ್ಗೆ ಹೇಳುತ್ತೆ. 323A ಮತ್ತು 323B ಇವೆರಡು ಆರ್ಟಿಕಲ್ ಅದಾವೆ, ಸಬ್ ಆರ್ಟಿಕಲ್ಸ್. 37ನೇ ಕ್ವಶನ್. ವಿಚ್ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಕಂಟೈನ್ಸ್ ಟೆಂಪ್ರವರಿ ಅಂತ ಹೇಳ್ಯಾರ.
ಟೆಂಪರರಿ ಅಂತಂದರೆ ಪಾರ್ಟ್ 21 ಪಾರ್ಟ್ 21 ಏನಾಗುತ್ತೆ ಟೆಂಪ್ರವರಿ ಇರುತ್ತೆ. ತಾತ್ಕಾಲಿಕ ಮತ್ತು ಪರಿವರ್ತನೆ ವಿಶೇಷ ನಿಬಂಧಗಳು ಯಾವುದಾವು ಅಂದ್ರೆ ಸ್ಪೆಷಲ್ ಪ್ರೊವಿಷನ್ಸ್ಗೆ ಪಾರ್ಟ್ 21ಗೆ. 38ನೇದು ಪಾರ್ಟ್ 22 ಡೀಲ್ಸ್ ವಿತ್ ಶಾರ್ಟ್ ಟೈಟಲ್ಸ್ ಅಂತ ಇರುತ್ತೆ ನೋಡಿರಿ. ಕಮೆನ್ಸ್ಮೆಂಟ್ ಮತ್ತು ಶಾರ್ಟ್ ಟೈಟಲ್ ಕಮೆನ್ಸ್ಮೆಂಟ್ ಅಂತಿದ್ರೆ ಪಾರ್ಟ್ 22 ಆಗುತ್ತೆ. 39ನೇ ಕ್ವಶನ್, ವಿಚ್ ಶೆಡ್ಯೂಲ್ ಇನ್ಕ್ಲೂಡ್ಸ್ 29 ಫಂಕ್ಷನಲ್ ಐಟಮ್ಸ್ ಆಫ್ ಪಂಚಾಯತ್ ಒಳಗೆ ಯಾವ ಒಂದು ಶೆಡ್ಯೂಲ್ ಅಂತೇಳಿ ಪಂಚಾಯತ್ ಇರೋದು ಇದು ಪಂಚಾಯತ್, ಇದು ಮುನ್ಸಿಪಾಲಿಟಿ 11ನೇ ಶೆಡ್ಯೂಲ್, ಇದು 12ನೇ ಶೆಡ್ಯೂಲ್. ಸೊ 11ನೇ ಶೆಡ್ಯೂಲ್ ಒಳಗೆ ಇದನ್ನು ನೆನ್ಪಿಟ್ಕೋಬೇಕು 29 ಫಂಕ್ಷನಲ್ ಐಟಮ್ಸ್ ಅಂತೇಳಿ. 40ನೇ ಕ್ವಶನ್, ಮುನ್ಸಿಪಾಲ್ಟಿ ಅಂದರೆ 12ನೇ ಶೆಡ್ಯೂಲ್. 41ನೇದು ಪಾರ್ಟ್ 9 ಯಾವ ಒಂದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟಿಂದ ಮಾಡ್ಯಾರ ಅಂತ ಹೇಳ್ತಾರೆ. ಪಾರ್ಟ್ 9 ಇದು ಪಂಚಾಯತ್, ಇದು ಮುನ್ಸಿಪಾಲಿಟಿ, ಇದು ಮಿನಿ ಕಾನ್ಸ್ಟಿಟ್ಯೂಷನ್, ಇದು 1993, ಇದು 94, ಇದು 1976, ಇದು 1978 ಅನ್ಕೊತೀನಿ. 44 ಇಲ್ಲ 84, 1900 ಇದೊಂದು ಡೌಟ್ ಐತೆ ನೋಡ್ರಿ. 44th ಅಮೆಂಡ್ಮೆಂಟ್ ಆ್ಯಕ್ಟ್ 1978 ಕರೆಕ್ಟ್. ಆಯಿತಾ. ನೆಕ್ಸ್ಟ್ 42ನೇ ಕ್ವಶನ್, ವಿಚ್ ಶೆಡ್ಯೂಲ್ ರಿಲೇಟ್ಸ್ ಟು ಅಫರ್ಮೇಷನ್ ಆ್ಯಂಡ್ ಓಟ್ಸ್ ಅಂತ ಅವಾಗಲೇ ಹೇಳೀನಿ. ಅಫರ್ಮೇಷನ್ ಆ್ಯಂಡ್ ಓಟ್ಸ್ ಇದ್ರೆ 3ನೇ ಶೆಡ್ಯೂಲ್ ಇರುತ್ತೆ. ಟಿಯರ್ಸ್ ಒಳಗೆ ನೋಡ್ರಿ 3ನೇ ಶೆಡ್ಯೂಲ್ ಇರುತ್ತೆ. 43ನೇ ಕ್ವಶನ್, ಪಾರ್ಟ್ 5 ಚಾಪ್ಟರ್ 4 ಡೀಲ್ಸ್ ವಿತ್ ಅಂತ ಹೇಳ್ಯಾರ. ಪಾರ್ಟ್ ಒಳಗೆ ಚಾಪ್ಟರ್ಸ್ ಬರ್ತಾವೆ. ಚಾಪ್ಟರ್ ಇದು ಕರೆಂಟ್ಲಿ 4 ಯಾವುದು ಅಂತಂದ್ರೆ ನನಗನ್ಸೋ ಮಟ್ಟಿಗೆ ಇದು ಜುಡಿಷಿಯರಿ ಇರಬೇಕಿಲ್ಲ CAG ಇರಬೇಕು. CAG ಅಂದರೆ 148 ಇಂದ 151 ಇರುತ್ತೆ. ಸೊ ಇದರ ಜುಡಿಷಿಯರಿ ಬಗ್ಗೆ ಹೇಳುತ್ತೆ. ಜುಡಿಷಿಯರಿ ಪಾರ್ಟ್ 4 ಇದು 4ನೇ ಚಾಪ್ಟರ್ ಅಂದರೆ ಜುಡಿಷಿಯರಿ ಬಗ್ಗೆ ಅದ. ಜುಡಿಷಿಯರಿ 124ರಿಂದ 140 ನೆನ್ಪಿಟ್ಕೊಡಿ. 148ರಿಂದ ಇದು ಆಗುತ್ತೆ, ಯಾವುದಾಗುತ್ತೆ ಕಂಟ್ರೋಲ್ ಆ್ಯಂಡ್ ಆಡಿಟರ್ ಜನರಲ್ ಇರುತ್ತೆ. ನೆಕ್ಸ್ಟ್ 44ನೇ ಕ್ವಶನ್, ದ ಕಂಟ್ರೋಲ್ ಆ್ಯಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಡೀಲ್ ವಿತ್ CAG ಯಾವತ್ತೂ ಸೆಂಟರಿಗೆ ಸಂಬಂಧಪಟ್ಟವ್ರು ಇರ್ತಾರೆ. ಸೊ ಪಾರ್ಟ್ 5 ಒಳಗಿರುತ್ತೆ ಸೆಂಟ್ರ್. 45ನೇ ಕ್ವಶನ್, ವಿಚ್ ಆರ್ಟಿಕಲ್ ಪಾರ್ಟ್ 6 ಡೀಲ್ಸ್ ವಿತ್ ದ ಗವರ್ನರ್ ಆಫ್ ಅ ಸ್ಟೇಟ್. ಯಾವೊಂದು ಆರ್ಟಿಕಲ್ ಅಂತ ಹೇಳಿದ್ರೆ ಗವರ್ನರಿಗೆ ಸಂಬಂಧಪಟ್ಟಿದ್ದೆ ಅದಂದ್ರೆ ಆರ್ಟಿಕಲ್ 153. ಆರ್ಟಿಕಲ್ 153 ಗವರ್ನರಿಗೆ ಸಂಬಂಧಪಡುತ್ತೆ. ನೆಕ್ಸ್ಟ್ 46ನೇ ಕ್ವಶನ್, ಲೆಜಿಸ್ಲೇಟಿವ್ ಪವರ್ ಆಫ್ ದ ಗವರ್ನರ್ ಟು ಪ್ರೊಮೋಗೇಟ್ ಆರ್ಡಿನೆನ್ಸ್ ಈಸ್ ಅಂಡರ್ ಅಂತ ಹೇಳ್ಯಾರ. ಆರ್ಡಿನೆನ್ಸ್ನ ಪ್ರೊಮೋಗೇಟ್ ಮಾಡೋಕ್ಕೆ ಯಾವ ಒಂದು ಆರ್ಟಿಕಲ್ ಅಂತ ಕೇಳ್ಯಾರ. ಯಾವ ಆರ್ಟಿಕಲ್ ನನಗೇನು ಅನ್ಸತೈತಿ, ಆರ್ಟಿಕಲ್ 213 ಸುಗ್ರೀವಾಜ್ಞೆ ಯಾವಾಗ ಹೊರಡಿಸ್ಬೋದು ಅಂದರೆ ಆರ್ಟಿಕಲ್ 213. ಇದು ಪ್ರೆಸಿಡೆಂಟ್ ಇರುತ್ತೆ. 226 ಇದು ಕ್ವಶನ್ ಬಂದಾಗ ನೋಡಿದಾಗ ಗೊತ್ತಾಗ್ಬಿಡ್ತೈತಿ. ರಿಟ್ಸ್ ಬಗ್ಗೆ ಹೇಳುತ್ತೆ ಅದು. ಆರ್ಟಿಕಲ್ 226 ರಿಟ್ಸ್ ಹೈಕೋರ್ಟ್ ಬಗ್ಗೆ ಇರುತ್ತೆ. 32 ಹೆಂಗೆ ಸುಪ್ರೀಂ ಕೋರ್ಟ್ ಬಗ್ಗೆ ಇರುತ್ತಲ್ಲ ಅದೇ ರೀತಿಯಾಗಿ ರಿಟ್ಸನ್ನು ಕೊಡೋದು ಯಾರಂದ್ರೆ ಆರ್ಟಿಕಲ್ 230 ನನಗೆ ನೆನಪಿಲ್ರಿ. ಇದನ್ನು ಯಾವುದೇ ಥರ ನೆನಪಿಟ್ಕೊಂಡಿಲ್ಲ, ಯಾಕಂದರೆ ಎಕ್ಸಾಮ್ಗೆ ಯಾವ ಬಂದಿಲ್ಲ. ಆದರೆ ಇದು ಹೈಕೋರ್ಟ್ ಬಗ್ಗೆನೇ ಇರುತ್ತೆ. ನೆಕ್ಸ್ಟ್ 47ನೇ ಕ್ವಶನ್, ವಿಚ್ ಆರ್ಟಿಕಲ್ ಇನ್ ಪಾರ್ಟ್ 6 ಪ್ರೊವೈಡ್ಸ್ ಫಾರ್ ದ ಹೈಕೋರ್ಟ್ಸ್ ಆಫ್ ದ ಯಾವುದಂದ್ರೆ 214. ಆರ್ಟಿಕಲ್ 214 ಏನಿದು ಹೈಕೋರ್ಟಿಂದ ಸ್ಟಾರ್ಟ್ ಆಗುತ್ತೆ. ಆರ್ಟಿಕಲ್ ಸ್ಟಾರ್ಟ್ ಆಗುತ್ತೆ. 48ನೇದು, ದ ಪವರ್ ಆಫ್ ಹೈಕೋರ್ಟ್ ಟು ಇಶ್ಯೂ ಸರ್ಟೆನ್ ರಿಟ್ಸ್ ಈಸ್ ಒಬ್ಟೈನ್ಡ್ ಇನ್ ಅಂತ ಅವಾಗಲೇ ಹೇಳಿಬಿಟ್ಟೆ ನಾನು. 226
ರಿಟ್ಸ್ನ ಕೊಡೋದು 226 ಆರ್ಟಿಕಲ್ ಹೈಕೋರ್ಟಿಗೆ. 49 ವಿಚ್ ಆರ್ಟಿಕಲ್ ಇನ್ ಪಾರ್ಟ್ 9 ಡೀಲ್ಸ್ ವಿತ್ ಗ್ರಾಮ ಸಭಾ. ಗ್ರಾಮ ಸಭಾದ ಯಾವುದಂದ್ರೆ 243A. ನಾ ಇದನ್ನೊಂದು ನೆನ್ಪಿಟ್ಕೊಂಡಿದ್ದು ಹೇಳ್ಬಿಡ್ತೀನಿ. ಇದು ಗ್ರಾಮ ಸಭೆಗೆ ಈ ಆರ್ಟಿಕಲ್ಸ್ನ ಹೆಂಗೆ ಇಟ್ಕೊಂಡು ನೆನ್ಪಿಟ್ಕೊಂಡಿನಿ ಅಂದ್ರೆ 243 ಪಂಚಾಯತ್ಸ್ ಬಗ್ಗೆ ಹೇಳುತ್ತೆ ಆರ್ಟಿಕಲ್ಸ್, ಪಂಚಾಯತ್ ಮುನ್ಸಿಪಾಲ್ಟಿ. ಸೊ ನಾನು ಹೆಂಗೆ ನೆನ್ಪಿಟ್ಕೊಂಡಿದ್ದೀನಿ ಅಂದ್ರೆ 243A ಇಂದ 243O ಇದೇನು ಹೇಳುತ್ತಂದ್ರೆ ಪಂಚಾಯತ್ ಬಗ್ಗೆ ಹೇಳುತ್ತೆ. ಕರೆಕ್ಟಾಗಿ ಬರೆದ್ಬಿಡ್ತೀನಿ. 243A ಇಂದ 243O ಪಂಚಾಯತ್ ಬಗ್ಗೆ ಹೇಳುತ್ತೆ. ಇದನ್ನ ಹೆಂಗೆ ನೆನ್ಪಿಟ್ಕೊಂಡಿಪ್ಪ ಅಂತಂದ್ರೆ ಲಾಸ್ಟ್ನಕ್ಕೆ ಏನೈತೆ ನೋಡ್ರಿ, ಇಲ್ಲಿ ಪಿ ಐತಿ. ಸೊ MNOP ಓ ಮಟ್ಟ ನೆನ್ಪಿಟ್ಕೊಂಡು ನೆಕ್ಸ್ಟ್ ಪಿ ಬಂತಂದ್ರೆ 243P ಇಂದ ಹಿಡ್ಕೊಂಡ್ಬಿಟ್ಟು 243 ಜೆನ್ಜಿ ಅಂದರೆ ಜನ್ರೇಷನ್ ನಡೀತೈತಿ. ಇದನ್ನು ಮುನ್ಸಿಪಾಲ್ಟಿ ಬಗ್ಗೆ ನೆನ್ಪಿಟ್ಕೊಂಡಿನಿ. ಮುನ್ಸಿಪಾಲಿಟಿ ಜಂಜಿ, ನಾವು ಜಂಜಿಗಳು. ಸೊ ಪಿ ಇಂದ ಜಂಜಿ ಆ್ಯಂಡ್ 243 ZT ಇಂದ ಅದು ಎಷ್ಟು ಲಾಸ್ಟ್ ಬರುತ್ತಲ್ಲ ಅಲ್ಲಿವರೆಗೂ ಏನಿರುತ್ತೆ ಕೋಆಪರೇಟಿವ್ ಸೊಸೈಟೀಸ್ ಇರ್ತವೆ. ಸೊ ನಾನು ಹಂಗೆ ನೆನ್ಪಿಟ್ಕೊಂಡಿನಿ. ಇದ್ರೊಳಗೆ ಆರ್ಟಿಕಲ್ಸನ್ನು ನೆನ್ಪಿಟ್ಕೊಂಡಿನಿ ಕೆಲವೊಂದಿಷ್ಟನ್ನ, ಅದನ್ನು ಮುಂದೆ ಟೈಮ್ ಬಂದಾಗ ಹೇಳ್ತೀನಿ ನಾನು. ಸೊ ಸದ್ಯದ ಮಟ್ಟಿಗೆ 243A ಬರುತ್ತೆ. ಇದು ಗ್ರಾಮ ಸಭಾ ಬಗ್ಗೆ ಮಾತಾಡೋದು ಯಾವುದಂದ್ರೆ 243A. 50ನೇ ಕ್ವಶನ್ ಲಾಸ್ಟ್ ಕ್ವಶನ್ ನೋಡೋಣಂತ. ನಿಮ್ಗೆ ಏನಾರ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಮಾಡಿರಿ. ನಾನೇನು ಇದು ಅಲ್ಲ, ನಾನು ಕೂಡ ನೆನ್ಪಿಟ್ಕೋಬೇಕು. ಇವನ್ನೆಲ್ಲ ನೆನ್ಪಿಟ್ಕೋಬೇಕಂದ್ರೆ ನಾನು ಪ್ರಾಕ್ಟಿಕಲಿ ಅಳವಡಿಸ್ಕೊಂಡು ನೆನ್ಪಿಟ್ಕೊಂಡಿರ್ತೀನಿ. ಅಂದ್ರೆ ರಿಯಲ್ ಲೈಫ್ ಒಳಗೆ ಅದನ್ನು ಅಳವಡಿಸ್ಕೊಂಡು ಅಂದ್ರೆ ರಿಯಲ್ ವರ್ಲ್ಡ್ ಎಕ್ಸಾಂಪಲ್ ತೊಗೊಂಡು ಅದನ್ನೊಂದು ಅರ್ಥ ಮಾಡ್ಕೊಂಡು ನಾನು ನೆನ್ಪಿಟ್ಕೊಂಡಿರ್ತೀನಿ ಅಂತ. ಕೆಲವೊಂದು ಆರ್ಟಿಕಲ್ಗಳನ್ನ ನೆನ್ಪಿಟ್ಕೊಂಡಿರ್ತೀವಿ, ಇನ್ನೊಂದಿಷ್ಟು ಆರ್ಟಿಕಲ್ ನೆನಪಿರೋಲ್ಲ, ಬಿಕಾಸ್ ನಾವು ಪ್ರಾಕ್ಟೀಸ್ ಮಾಡಿರೋಂಗಿಲ್ಲ. ಸೊ ನಾವು ಬರ್ತಾ ಏನು ಮಾಡೋಣ, ಅದರದ್ದೊಂದು ಐಡಿಯಾಸ್ ಹೆಂಗೆ ನೆನ್ಪಿಟ್ಕೋಬೇಕು, ಯಾವ ರೀತಿಯಾಗಿರ್ಬೇಕು ಅಂತ ಹೇಳ್ಕೊಡ್ತೀನಿ ಅಂತ. ಸದ್ಯದ 50ನೇ ಕ್ವಶನ್ ಲಾಸ್ಟಾಗಿ ನೋಡ್ಬಿಡೋಣಂತ. ದ ಫೈನಾನ್ಸ್ ಕಮಿಷನ್ ಈಸ್ ಎಸ್ಟಾಬ್ಲಿಷ್ಡ್ ಅಂಡರ್ ವಿಚ್ ಆರ್ಟಿಕಲ್ ಅಂತ ಹೇಳ್ಯಾರ. ಆರ್ಟಿಕಲ್ 280 ಇದೆ. ಫೈನಾನ್ಸ್ ಕಮಿಷನ್ 280 ಬರುತ್ತೆ. UPSC ಇದು 315 ಬರುತ್ತೆ. 324 ಇಂದ 329A ಎಲೆಕ್ಷನ್ ಕಮಿಷನ್ ಬಗ್ಗೆ ಬರುತ್ತೆ. CAG ಅಂತಂದ್ರೆ 148 ಇಂದ 151 ಬರುತ್ತೆ. ಅಟಾರ್ನಿ ಜನರಲ್ ಅಂತಂದ್ರೆ 76 ಇರುತ್ತೆ. 76 72ನಾ ಅಟಾರ್ನಿ ಜನರಲ್ 76 ಇದು 76. ಆ್ಯಂಡ್ ನೆಕ್ಸ್ಟ್ ಅಡ್ವೊಕೇಟ್ ಜನರಲ್ ಅಂದ್ರೆ 165. 110 ಅಂದ್ರೆ ಮನಿ ಬಿಲ್ 110. ಬಡ್ಜೆಟ್ ಅಂದ್ರೆ 112. ಮತ್ತು ಯಾವ್ದು ಅದಾನ 368 ಅಂದ್ರೆ ಅಮೆಂಡ್ಮೆಂಟ್. 352 ಅಂತಂದ್ರೆ ಸ್ಟೇಟ್ ಇದು ನ್ಯಾಷನಲ್ ಎಮರ್ಜೆನ್ಸಿ. 356 ಅಂದರೆ ಸ್ಟೇಟ್ ಎಮರ್ಜೆನ್ಸಿ ಅಥವಾ ಪ್ರೆಸಿಡೆಂಟ್ ರೂಲ್. 360 ಅಂತಂದ್ರೆ ಫೈನಾನ್ಷಿಯಲ್ ಎಮರ್ಜೆನ್ಸಿ. ಇಷ್ಟ ಇರುತ್ತೆ. ಲಾಸ್ಟ್ನೇದು ಇನ್ನೊಂದು ಐತಿ, ವಿಚ್ ಪಾರ್ಟ್ ಡೀಲ್ಸ್ ವಿತ್ ದ ಟ್ರಿಬ್ಯುನಲ್ಸ್ ಅಂತ ಹೇಳ್ಯಾರ. ಪಾರ್ಟ್ 14A. ಪಾರ್ಟ್ 14A ಏನಿರುತ್ತೆ ಅಂದರೆ ಟ್ರಿಬ್ಯುನಲ್ಸ್ ಬಗ್ಗೆ ಬರುತ್ತೆ. 323 ಇಂದ 323B ಇರುತ್ತೆ. 343 ಮೋಸ್ಟ್ಲಿ ಇದು ಲ್ಯಾಂಗ್ವೇಜಸ್ ಬಗ್ಗೆ ಇರುತ್ತೆ ಅನ್ಕೊತೀನಿ. 343 ಲ್ಯಾಂಗ್ವೇಜಸ್, ಇದು ಅಫಿಷಿಯಲ್ ಲ್ಯಾಂಗ್ವೇಜ್ ಬಗ್ಗೆ ಇರುತ್ತೆ. ಸೊ ಹಿಂಗೆ ನೆನ್ಪಿಟ್ಕೊತ ಹೋಗಿವಂತೆ. ಪ್ರೆಸಿಡೆನ್ಸ್ದೇ ಎಷ್ಟು ಆರ್ಟಿಕಲ್, ಇನ್ನೊಂದು ಹೇಳಿದೆ 153 ಅಂದರೆ ಗವರ್ನರ್. ಪ್ರೆಸಿಡೆಂಟ್ ಅಂದರೆ 51, 52. ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂದರೆ 74. ಗವರ್ನರ್ ಪ್ರೆಸಿಡೆಂಟ್ ಅಂದರೆ 52 ಇಂದ 62 ಇರುತ್ತೆ. ಆಮೇಲೆ ವೈಸ್ ಪ್ರೆಸಿಡೆಂಟ್ರು ಬರ್ತಾರೆ. ಕೌನ್ಸಿಲ್ ಆಫ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್, ಎಕ್ಸಿಕ್ಯೂಟಿವ್, ರಾಜ್ಯಸಭಾ, ಲೋಕಸಭಾ, ಪಾರ್ಲಿಮೆಂಟ್, ಆಮೇಲೆ ಹೈಕೋರ್ಟ್, ಸುಪ್ರೀಂ ಕೋರ್ಟ್,
ಸುಪ್ರೀಂ ಕೋರ್ಟದ್ದು ಆರ್ಟಿಕಲ್ಸ್ 124 ಅಂತ ಸ್ಟಾರ್ಟ್ ಆಗುತ್ತೆ. ಹೈಕೋರ್ಟಿದ್ದು 214 ಅಂತ ಇದೆ, ಅದರಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನಷ್ಟು ನೆನ್ಪಿಟ್ಕೊಂಡಿನಿ. ಫೈನಾನ್ಸ್ ಕಮಿಷನದು ನೆನ್ಪಿಟ್ಕೊಂಡಿನಿ 280 ಅಂತೇಳಿ. ಇನ್ನೊಂದಿಷ್ಟು ಅದಾವು ಸದ್ಯದ ಮಟ್ಟಿಗೆ ಯಾವುದು ನೆನ್ಪಿರಲ್ಲ ಈಗ. ಮತ್ತು ಡಿಸ್ಕಸ್ ಮಾಡ್ರಿ ಅಂತ ಇದ್ರ ಮ್ಯಾಗ ಸದ್ಯದ ಮಟ್ಟಿಗೆ ಸಾಕು. ಚಾನಲ್ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಮ್ಯಾಥ್ಸ್ ಕ್ಲಾಸ್ ಕಂಟಿನ್ಯೂ ಮಾಡೋಣಂತ. ಅದು ಯಾಕೋ ಯೂಟ್ಯೂಬ್ ಜಾಸ್ತಿ ಜನಕ್ಕೆ ಅದನ್ನು ರೆಕಮೆಂಡ್ ಮಾಡವಲ್ತು, ಹಿಂಗಾಗಿ ಅದನ್ನ ಸ್ಟಾಪ್ ಮಾಡೀನಿ. ಜಾಸ್ತಿ ಜನಕ್ಕೆ ರೆಕಮೆಂಡ್ ಆತಂದ್ರೆ ನಿಮ್ಮ ಕ್ಲಾಸ್ ಕೇಳೋಕ್ಕೂ ಇಷ್ಟ ಆಗುತ್ತೆ. ಕ್ಲಾಸ್ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತೇನಿಲ್ಲ, ಬಾಯ್.